ಮಾರ್ತೇಶ್, ಅಕಸ್ಮಾತ್ ಆಡಿಯೋ ಇದ್ದು ಇವರೇನೋ ಸಬಾಟೇಜ್ ಮಾಡಿದ್ರು, ಹುನ್ನಾರ ಮಾಡಿದ್ರು ಅನ್ನೋದಕ್ಕೆ ಪ್ರೂಫ್ ಇದ್ದರೆ ಅದನ್ನು ಪ್ರೂಫ್ಗಳನ್ನು ಬಹಿರಂಗಗೊಳಿಸ್ಬಿಟ್ರೆ ಮುಗೀತು. ಅಂದರೆ ನೇರವಾಗಿ ಪಕ್ಷ ಬಹಿರಂಗಗೊಳಿಸೋದು ಪಕ್ಷದ ಮರ್ಯಾದೆ ಹಾಳಾಗುತ್ತೆ. ಯಾವುದೋ ಒಂದು ಮಾರ್ಗದ ಮೂಲಕ ಬಹಿರಂಗಗೊಳಿಸ್ಬಿಟ್ರೆ ಆ್ಯಕ್ಷನ್ ತಗೊಂಡಿದ್ದು ತಪ್ಪು ಅಂತ ಮಾತನಾಡ್ತಾ ಇದ್ದಾರಲ್ಲ, ಅವ್ರ ಧ್ವನಿ ತಣ್ಣಗಾಗೋದಿಲ್ವಾ? ಖಂಡಿತವಾಗಿ ಇವತ್ತೆಲ್ಲ ನಾಳೆ ಬಹುಶಃ ಆ ಆಡಿಯೋಗಳು ಹೊರಗಡೆ ಬರುತ್ತೆ. ಈಗ ನಿನ್ನೆ ಇಷ್ಟು ದಿನ KPCCಯ ಅಲ್ಪಸಂಖ್ಯಾತ ಪದಾಧಿಕಾರಿಗಳು ಯಾರ್ಯಾರಿದ್ದಾರೆ, ಜನರಲ್ ಸೆಕ್ರೆಟರೀಸ್ ಇರ್ಬೋದು, ಉಪಾಧ್ಯಕ್ಷರು ಇರ್ಬೋದು, ಅವ್ರು ಯಾರು ಬಹಿರಂಗವಾಗಿ ಮಾತನಾಡ್ತಾ ಇರಲಿಲ್ಲ. ಕಾರಣ ಹೈಕಮಾಂಡ್ ಈ ತೀರ್ಮಾನವನ್ನು ತೆಗೆದುಕೊಂಡಿದೆ, ಸರಿಯಾದಂಥ ಕ್ರಮವನ್ನು ತೆಗೆದುಕೊಂಡಿದೆ ಅನ್ನೋ ಕಾರಣಕ್ಕಾಗಿ ಸೈಲೆಂಟ್ ಆಗಿದ್ರು. ಆದರೆ ಯಾವಾಗ ಅಲ್ಪಸಂಖ್ಯಾತರ ನಾಯಕರ ಮೇಲೆ ಕಾಂಗ್ರೆಸ್ ಇಷ್ಟು ನಿರ್ದಾಕ್ಷಿಣ್ಯವಾಗಿ ನಡೆದುಕೊಳ್ತಾ ಇದೆ, ಬೇರೆಯವ್ರ ಮೇಲೆ ಈ ರೀತಿ ಕ್ರಮ ತೆಗೆದುಕೊಳ್ತಿಲ್ಲ ಅಂತೇಳಿ ಸುದ್ದಿಗೋಷ್ಠಿ ನಡೆಸಿದ್ದು, ಅದಾದಮೇಲೆ ಹೈಕಮಾಂಡ್ ನಾಯಕರಿಗೆ ಪತ್ರ ಬರೆದು ನಮ್ಮನ್ನು, ಅಂದರೆ ನಾವು ಕಾಂಗ್ರೆಸ್ನನ್ನು ಬೆಂಬಲಿಸಿದ್ದೀವಿ, ಆದರೆ ಇಡೀ ಕಾಂಗ್ರೆಸ್ ಸಮುದಾಯವನ್ನು ಭಾಳ ನಿಕೃಷ್ಟವಾಗಿ ಕಾಣ್ತಾ ಇದೆ ಅನ್ನುವಂಥ ಆರೋಪಗಳನ್ನು ಮಾಡಲಿಕ್ಕೆ ಶುರು ಮಾಡಿದ್ರು. ನಿನ್ನೆ ಅವರೆಲ್ಲ ಸಭೆ ಸೇರಿ ಒಂದು ಮೆಸೇಜ್ ಕೊಡುವಂತ ಮಾಡಿದ್ರು. ಯಾರೋ ಇಬ್ಬರ ಮೇಲೆ ಕ್ರಮ ತೆಗೆದುಕೊಂಡಿದ್ದ ತಕ್ಷಣ ಅದು ಸಮುದಾಯದ ಇಂಪ್ಯಾಕ್ಟ್ ಅಥವಾ ಸಮುದಾಯವನ್ನು ಆ ರೀತಿ ನಿಕೃಷ್ಟವಾಗಿ ನೋಡ್ತಾ ಇದ್ದಾರೆ ಅಂತ ಅಲ್ಲ, ಪಕ್ಷದ ವಿರುದ್ಧ ಕೆಲಸ ಮಾಡಿದ್ದಕ್ಕೆ ಈ ತೀರ್ಮಾನವನ್ನು ತೆಗೆದುಕೊಂಡಿದ್ದು. ಜಬ್ಬಾರ್ ಅವರಿರ್ಬೋದು, ನಸೀರ್ ಅವರಿರ್ಬೋದು, ಅವರಿಗೆ MLC ಮಾಡಿದ್ದು ಕೂಡ ಕಾಂಗ್ರೆಸ್ ಪಕ್ಷ ಯಾವ ಪಕ್ಷ ನಿಮಗೆ ಅಧಿಕಾರವನ್ನು ಕೊಟ್ಟಿದೆ, ಯಾವ ಪಕ್ಷ ನಿಮ್ಮನ್ನು MLC ಆಗಿ ಮಾಡಿದೆ, ಪಕ್ಷದ ನಿರ್ಣಯದ ವಿರುದ್ಧ ನೀವು ಕೆಲಸ ಮಾಡಿದ ಕಾರಣಕ್ಕಾಗಿ ನಿಮ್ಮ ಮೇಲೆ ಆಕ್ಷನ್ ಆಗಿದೆ ಅನ್ನೋದನ್ನು ಬಹಿರಂಗವಾಗಿ ಹೇಳಿದ್ರು. ಇನ್ನೂ ಒಂದು ಹೆಜ್ಜೆ ಮುಂದೆ ಹೋಗಿ ಜಬ್ಬಾರ್ ಅವರು MLC ಸ್ಥಾನದಿಂದಲೇ ಬೇಕಾದ್ರೆ ರಾಜೀನಾಮೆ ಕೊಟ್ಟು ಹೋಗಲಿ ಅನ್ನುವಂಥ ಮಾತನ್ನು ಹೇಳಿದರು. ಅಂದರೆ ಯಾವಾಗ ಜಮೀರ್ ಪರವಾದಂತಹ ಅಥವಾ ಜಮೀರ್, ನಸೀರ್, ಜಬ್ಬಾರ್ ಪರವಾದಂತಹ ವಾದ ಪ್ರತಿವಾದ ಮತ್ತು ಟೀಕೆಗಳು ಹೆಚ್ಚಾಗ್ತಾವೋ ಆಗ ಸಹಜವಾಗಿ ಇನ್ನೊಂದು ಕಡೆಯಿಂದಲೂ ಕೂಡ ಅಭಿಪ್ರಾಯಗಳು ವ್ಯಕ್ತವಾಗುತ್ತೆ. ಈಗ ಇದು ಇನ್ನೂ ಅಷ್ಟು ತಾರಕಕ್ಕೆ ಹೋದರೆ ಬಹುಶಃ ಆಡಿಯೋಗಳಿರ್ಬೋದು, ವಿಡಿಯೋಗಳಿರ್ಬೋದು, ಇದೆಲ್ಲವೂ ಕೂಡ ಬಹಿರಂಗ ಆಗುತ್ತೆ. ಒಂದೆರಡು ದಿನ ಕಾಯ್ಬೇಕಾಗತ್ತೆ ಅನ್ಸುತ್ತೆ. ಅಜಿತ್, ಪ್ರಶಾಂತ್, ಆಡಿಯೋಗಳು ಬಹಿರಂಗ ಆಗ್ತಾವ ಅನ್ಸುತ್ತಾ? ಇದ್ರೆ ಅದು ನೋಡ್ಬೇಕು ಈ ಜಗಳ ಎಲ್ಲಿವರೆಗೆ ತಾರಕಕ್ಕೆ ಹೋಗುತ್ತೆ ಅಂತ. ಒಂದು ವೇಳೆ ಆಡಿಯೋಗಳು ಬಹಿರಂಗಗೊಂಡಿದ್ದೆ ಆದಲ್ಲಿ ಕಾಂಗ್ರೆಸ್ ಹೈಕಮಾಂಡ್ಗೂ ಕೂಡ ಈ ಕ್ರಮ ತೆಗೆದುಕೊಳ್ಳದೆ ಬೇರೆ ವಿಧಿ ಇರಲ್ಲ. ಹೌದು, ಆ ಸಂದರ್ಭದಲ್ಲಿ ಅದು ಎಲ್ಲಿವರೆಗೆ ಹೋಗುತ್ತೆ ಅಂತಕ್ಕಂಥದ್ದು. ಬಟ್ ಒಟ್ಟಾರೆ ಕಳೆದ ಒಂದು ತಿಂಗಳಿನಿಂದ ನಡೀತಾ ಇರತಕ್ಕಂಥ ಬೆಳವಣಿಗೆಗಳೇನಿವೆ ಅವು ಕಾಂಗ್ರೆಸ್ನಲ್ಲಿನ ಆಂತರಿಕ ಫಾಲ್ಟ್ ಲೈನ್ ಅನ್ನು ನಿಶ್ಚಿತವಾಗಿ ತೋರಿಸ್ತಾ ಇದೆ. ಯಾಕಂದರೆ ಇಬ್ಬರೂ ಕೂಡ ಈಗ ಸಲೀಂ ಅಹ್ಮದ್ ಇರ್ಬೋದು, ರಿಜ್ವಾನ್ ಅರ್ಷದ್ ಇರ್ಬೋದು, ಈ ಕಡೆ ಜಮೀರ್ ಅಹ್ಮದ್ ಇರ್ಬೋದು, ನಜೀರ್ ಇರ್ಬೋದು, ಇವರೆಲ್ಲರೂ ಪಕ್ಕಾ ಕಾಂಗ್ರೆಸ್ಸಿಗರು. ಹೌದು. ಹಾಗಿರುವ ಸಂದರ್ಭದಲ್ಲಿ ಈ ಜಗಳ ಏನು ತಾರಕಕ್ಕೇರ್ತಿದೆ, ನಾಳೆ ಇದು ಬಣ ಸ್ವರೂಪವನ್ನು ಪಡೆದುಕೊಂಡ್ರೆ, ಈಗ ಜಮೀರ್ ಅಹ್ಮದ್ ಖಾನ್ ಇವತ್ತು ಹೇಳ್ತಿದ್ರು ನೋಡಿ, ಸಿದ್ದರಾಮಯ್ಯನವ್ರು ಸುಮ್ಮನಿದ್ದಾರೆ ಬಟ್ ತುಂಬ ದಿನ ಸುಮ್ಮನೆ ಇರ್ತಾರೆ ಅಂತ ಅನ್ಸಲ್ಲ, ಟೈಮ್ ಬಂದಾಗ ಮಾತಾಡ್ತಾರೆ ಅಂತ. ಸೊ ನಾಳೆ ಅದು ಬಣ ಬಡಿದಾಟದ ಸ್ವರೂಪವನ್ನು ಪಡೆದುಕೊಂಡ್ರೆ ಮುಸ್ಲಿಂ ವೋಟ್ಗಳು ವಿಲ್ ಬಿ ಎಟ್ ಸ್ಟೇಕ್ ಅಂತ ಅನಿಸುತ್ತೆ. ಯಾಕಂದರೆ ಮೊದಲ ಬಾರಿ ಕಾಂಗ್ರೆಸ್ನಲ್ಲಿ ನಾನೊಂದು ಕಳೆದ 20 ವರ್ಷಗಳಲ್ಲಿ ಇಕ್ಬಾಲ್ ಅಹ್ಮದ್ ಸರಡಗಿಯವರ ಚುನಾವಣೆಯಲ್ಲಿ ಆಗಿರ್ತಕ್ಕಂಥ ಒಂದು ಫಿಯಾಸ್ಕೋ, ಭೈರತಿ ಸುರೇಶ್ ಏನು ಗೆದ್ರು, ಅದು ಈ ಸ್ವರೂಪವನ್ನು ಪಡೆದುಕೊಂಡಿರಲಿಲ್ಲ. ಆದರೆ ಮುಸ್ಲಿಂ ಲೀಡರ್ ಒಬ್ಬರನ್ನ ಸೋಲಿಸಿದ್ರಿ ಅಂತಕ್ಕಂಥ ಕೂಗಿತ್ತು. ಹೌದು. ಆದರೆ ಈ ಬಾರಿ ಮುಸ್ಲಿಂ ನಾಯಕರೇ 2 ಬಣಗಳಲ್ಲಿ ನಿಂತುಕೊಂಡು ಬಡಿದಾಡ್ತಾ ಇರೋ ರೀತಿ ನೋಡಿದರೆ ಇದು ಕಾಂಗ್ರೆಸ್ಗೆ ಮುಸ್ಲಿಂ ಮತಗಳ ನಷ್ಟಕ್ಕೆ ಕಾರಣವಾಗತ್ತಾ ಅಂತಕ್ಕಂಥದ್ದು ಮೇಲ್ನೋಟಕ್ಕೆ ಸ್ಪಷ್ಟವಾಗಿ ಕಾಣ್ತಾ ಇದೆ. ಇದು ಪ್ರಾಯಶಃ ಕಾಂಗ್ರೆಸ್ಸನ್ನು ಕಾಡುವ. ನೋಡಿ, 2 ಬಣಗಳ ನಾಯಕರು ಜಗಳ ಆಡೋದು ಎಲ್ಲ ಪಾರ್ಟಿಗಳಲ್ಲಿರುತ್ತೆ. ಬಟ್ ಅದರಿಂದ ಇಫ್ ಯು ಆರ್ ಲೂಸಿಂಗ್ ಎ ಕಮ್ಯುನಿಟಿ ವೋಟ್, ಇಫ್ ದ ಕಮ್ಯುನಿಟಿ ವೋಟ್ಸ್ ಅದು ಕಾಂಗ್ರೆಸ್ ಹೈಕಮಾಂಡ್ನ ದೊಡ್ಡ ಚಿಂತೆಗೆ ಕಾರಣ ಆಗುತ್ತೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.